ಇದೆಲ್ಲದರ ಜೊತೆಗೆ ಸದ್ಯಕ್ಕೆ ಇತ್ತೀಚೆಗೆ ಅಂದರೆ ಎಲ್ಲಿ ಟ್ರಾವೆಲ್ ಮಾಡಿದ್ರಿ, ಎಲ್ಲಿ ಹೋಗಿ ಬಂದ್ರಿ, ಹೇಗೆ ಸದ್ಯಕ್ಕೆ ದೀಪಾವಳಿ ಕೂಡ ಬರ್ತಾ ಇದೆ, ಹೇಗೆಲ್ಲ ಪ್ಲ್ಯಾನ್ಸ್ ಇದೆ ಅಂತ? ಈ ವರ್ಷ ಅಂತೂ ಫುಲ್ ಟ್ರಾವೆಲಿಂಗ್ ಇತ್ತು. ಲಾಸ್ಟ್ ಇಯರ್ ಡಿಸೆಂಬರಿಂದ ಟ್ರಾವೆಲ್ ಅಷ್ಟೇ ಮಾಡ್ತಿದ್ದೀನಿ. ನಾವು ಎಲ್ಲ ಕಡೆ ಆಲ್ಮೋಸ್ಟ್ ವಿಯೆಟ್ನಾಮ್ ಹೋಗಿದ್ದೆ ರೀಸೆಂಟಾಗಿ, ಮತ್ತು ಯು ಎಸ್ಗೆ ಹೋಗಿದ್ದೆ. ಸೊ ಇಟ್ ವಾಸ್ ವೆರಿ ಎಕ್ಸೈಟಿಂಗ್. ದೀಪಾವಳಿ ಬರ್ತಿದೆ. ದೀಪಾವಳಿ ನಂಗೆ ತುಂಬ ಇಷ್ಟ, ಯಾಕಂದರೆ ಮನೆಯೆಲ್ಲ ದೀಪ ಹಚ್ಚೋದು ಒಂಥರ ಏನೋ ಚೆನ್ನಾಗಿರುತ್ತೆ ಸೆಲೆಬ್ರೇಷನ್ ಎಲ್ಲ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಎಸ್, ತುಂಬ ನಿಮ್ಮ ಲೈಫಲ್ಲಿ ಕಾಡುವಂಥ ಹಬ್ಬ ನೆನಪು ಯಾವುದು ಮೇಡಮ್? ನನಗೆ ನನಗೆ ಆ್ಯಕ್ಚುಲಿ ನ್ಯೂ ಇಯರ್ ಹಬ್ಬ ಅಲ್ಲ ಇದು, ಬಟ್ ಆದರೆ ಯುಗಾದಿ, ನ್ಯೂ ಇಯರ್ಸ್ ಆ ಥರ ತುಂಬ ಇಷ್ಟ. ಏನೋ ಒಂಥರ ಹೊಸ ವರ್ಷ ಸ್ಟಾರ್ಟ್ ಆಗ್ತಿದೆ ಅಂತ ಫೀಲ್ ಆಗುತ್ತೆ. ಅವಾಗ ಏನೇನೋ ರೆಸಲ್ಯೂಷನ್, ಈ ವರ್ಷ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗಿರಬೇಕು, ಜಿಮ್ಗೆ ಹೋಗಬೇಕು, ಅಥವಾ ಏನೇನೋ ಎಲ್ಲರೂ ಮಾಡ್ಕೊಳ್ತಾರೆ ಈ ವರ್ಷ ಹಿಂಗಿರಬೇಕು ಅಂತ. ಸೊ ಐ ಫೀಲ್ ನಂಗೆ ಅದು ತುಂಬ ಇಷ್ಟ ಆಗುತ್ತೆ. ಆಮೇಲೆ ಆ ಥರ ಹೇಳ್ದಂಗೆ ನಂಗೆ ಯೂಶ್ವಲಿ ದಸರಾ ಸೀಸನ್ ತುಂಬ ಇಷ್ಟ ಆಗುತ್ತೆ, ದಸರಾ ಟೈಮ್. ಯಾಕಂದರೆ ನಾನು ಮೈಸೂರಿಂದ ಬಂದಿರೋದಲ್ವ, ಮೈಸೂರು ಫುಲ್ ಲೈಟಿಂಗ್ ಮಾಡಿರ್ತಾರೆ, ಮೈಸೂರು ಪ್ಯಾಲೇಸ್ ಲೈಟಿಂಗ್ ಇರುತ್ತೆ, ಎಕ್ಸಿಬಿಷನ್ಸ್ ಮಾಡ್ತಿರ್ತಾರೆ, ಫ್ಲಾಶ್ ಶೋ ಎಲ್ಲೆಲ್ಲ ಏನೇನೋ ಮಾಡ್ತಿರ್ತಾರೆ. ಸೊ ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಮುಂದೆ ನಿಮ್ಮ ಇಷ್ಟದಂತೆ ಬದುಕುವ ರೀತಿ, ಪ್ಲ್ಯಾನು ಹೇಗಿದೆ? ಏನಾದ್ರು ಚೇಂಜಸ್ ಇರುತ್ತಾ ಮುಂದಿನ ದಿನಗಳಲ್ಲಿ? ನಿಮ್ಮ ಅಭಿಮಾನಿಗಳು ಮತ್ತೇನಾದರೂ ಗುಡ್ ನ್ಯೂಸ್ ಕೊಡೋಂಥ ಸಾಧ್ಯತೆಗಳಿರುತ್ತಾ? ಅಂದರೆ ಅದು ಇವಾಗ ಸದ್ಯಕ್ಕೆ ಗೊತ್ತಿಲ್ಲ. ಪ್ರಾಬ್ಲಿ ಹೋಗ್ತಾ ಏನಾದ್ರು ಚೇಂಜಸ್ ಆದರೂ ಆಗ್ಬೋದೇನೋ. ಬಟ್ ರೈಟ್ ನೌ ಇಟ್ಸ್ ಗೋಯಿಂಗ್ ನೈಸ್. ಹೊಸ ಹೆಜ್ಜೆಯ ಆಲೋಚನೆ ಏನಾದರೂ ನಿವೇದಿತ ಅವ್ರ ಲೈಫಲ್ಲಿ ಮತ್ತೆ ಆಗ್ತಿದೆಯಾ, ಹೇಗೆ ಅನ್ನೋದು? ಆ ಥರ ಎಲ್ಲ ಏನೂ ಇಲ್ಲ. ಐ ಆಮ್ ವೇಟಿಂಗ್ ನೆಕ್ಸ್ಟ್. ಬರೀ ಇವಾಗ ಸ್ಲೋಲಿ ಅಟ್ ದ ಮೂಮೆಂಟ್ ಫ್ಲೋ ಅಲ್ಲಿ ಹೋಗ್ತಾ ಇದೆ ಲೈಫ್. ಓಕೆ, ಇವತ್ತು ಹಿಂಗೆ, ನಾಳೆ ಇನ್ನೊಂದೇನೋ ಇರುತ್ತೆ, ಅಥವಾ ಪ್ರಾಜೆಕ್ಟ್ಸ್ ಇರುತ್ತೆ, ಅಥವಾ ಆ ಥರ ಏನೇನಾದ್ರು ಇರುತ್ತೆ. ಸೊ ಆಸ್ ಆಫ್ ನಾವು ಅದೇ ಥರ ಸ್ಲೋ ಆಗಿ ಫ್ಲೋ ಅಲ್ಲಿ ಹೇಗೆ ಹೋಗ್ತಾ ಇದೆ ಅದೇ ಥರನೇ. ಎಸ್ ಮೇಡಮ್, ನೆಕ್ಸ್ಟ್ ಆ್ಯಕ್ಟ್ ಮಾಡಬೇಕಂತ ಇದ್ದರೆ ಯಾರ ಜೊತೆ ಆ್ಯಕ್ಟ್ ಮಾಡೋಂಥ